ಅವ್ರು ಏನು ಗ್ಯಾರಂಟಿ ಕೊಟ್ಟಾರ ಅದರ ಉದ್ದೇಶ ಸಂಪೂರ್ಣವಾಗಿ ಈಡೇರಿಲ್ಲ. ಒಂದು ಏನು ಫ್ರೀ ಬಸ್ ಕೊಟ್ಟಾರ ಆ ಕೊಟ್ಟಾಗ ಅದು ಏನು ಪ್ರಯಾಣ ಹೆಚ್ಚಾಗ್ತದೆ ಅಂದಾಗ ಬಸ್ಸುಗಳ ಸಂಖ್ಯೆ ಅದು ಹೆಚ್ಚಾಗಬೇಕಿತ್ತು. ಮತ್ತು ಬೇರೆಯವರಿಗೆ ಯಾರು ಶಾಲೆಗೆ ಹೋಗ್ತಾರಲ್ಲ ಆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಬೇರೆ ಬಸ್ಸುಗಳನ್ನು ಅವರು ನೇಮಿಸಬೇಕಿತ್ತು. ಅಂಥದ್ದನ್ನು ಮಾಡಲಿಲ್ಲ. ಯಾವಾಗ ಈ ಬಸ್ಸುಗಳು ಏನು ಈ ಮಹಿಳೆಯರು ಹೆಚ್ಚಾಗಕತ್ತರ ಅವಾಗ ಬಸ್ಸುಗಳು ದೂರ ಹೋಗಿ ನಿಂದಿರ್ಸೋದು, ಮೊದಲೇ ಸ್ಟಾಪ್ಗಿಂತ ಮೊದಲೇ ನಿಂದ್ರಿಸು, ಈ ರೀತಿಯಾಗಿ ಮಹಿಳೆಯರಿಗೆ ಭಾಳಷ್ಟು ಅನಾನುಕೂಲಗಳದು. ಕಾಂಗ್ರೆಸ್ನವ್ರದ್ದು ಸೋತಾಗ ಒಂದು ಮಾತು, ಗೆದ್ದಾಗ ಒಂದು ಮಾತು. ಹೊಸ ರಸ್ತೆ ಇರಲಿ, ಆಸ್ಪತ್ರೆ ಇರಲಿ, ಸಮುದಾಯ ಭವನ ಇರಲಿ, ಶಾಲಾ ಕಟ್ಟಡ ಇರಲಿ, ಯಾವುದೂ ಆಗಿಲ್ಲ. ಗೆದ್ದಾಗ ನಾವು ಸರಿ ಅನ್ನೋದು, ಈ ಸೋತ್ರ ನಾವು ತಪ್ಪು ಅನ್ನೋದು ಅವ್ರದ್ದು ತಪ್ಪಾಗ್ತದೆ. ಕಾಂಗ್ರೆಸ್ನವ್ರದ್ದು ಏನು ಚಾಳಿಪ ಅಂದ್ರೆ ಕುಡಿಲಿಕ್ಕೆ ಬರಲಿಲ್ಲ ಅಂದ್ರೆ ನೆಲ ಡೊಂಕಂತಂಗೆ. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೆ ತಂಡದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ಹೋಗ್ತಾ ಇದೆ. ಈ ಗ್ರೌಂಡ್ ರಿಪೋರ್ಟಿಂಗ್ ಹೋಗ್ತಾ ಇರೋಂಥ ವಿಷಯಗಳನ್ನು ಏನಂತ ಹೇಳಿದರೆ 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ ರಾಜ್ಯ ಕೇಂದ್ರ JDS ಮತ್ತು BJP ಮೈತ್ರಿ ವಿಷಯಗಳನ್ನು ಮತ್ತು ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂಥ 5 ಗ್ಯಾರಂಟಿ ಜೊತೆಯಲ್ಲಿ 140 ಸ್ಥಾನ ಗೆದ್ದಿರ್ತಕ್ಕಂಥವ್ರು, ಮತ್ತು ಮನೆ ನಡೆದಿರ್ತಕ್ಕಂಥ 2-3 ಬೈ ಎಲೆಕ್ಷನ್ದಲ್ಲಿ ಕೂಡ ಗೆದ್ದು ಆಯ್ಕೆಯಾಗಿರ್ತಕ್ಕಂಥವ್ರು, ಮತ್ತು ಈ ಸಂದರ್ಭದಲ್ಲಿ ವೋಟ್ ಚೋರ್ ವಿಷಯಗಳನ್ನು ಕೂಡ ಬಹು ನಿರೀಕ್ಷಿತವಾಗಿ ಬಹು ಅಜೆಂಡವಾಗಿ ಬರ್ತಾ ಇರುವಂಥ ಒಂದು ಹೊಸ ಟಾಪಿಕ್ ಆಗಿದೆ ಈ ಸದ್ಯ ರಾಜಕಾರಣದಲ್ಲಿ. ಇವೆಲ್ಲ ವಿಷಯದಲ್ಲಿ ಇಂದು ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಇವೆಲ್ಲ ವಿಷಯಗಳನ್ನು ಜನಸಾಮಾನ್ಯರು ಮತದಾನ ಮಾಡಿರ್ತಕ್ಕಂಥ ಮತದಾರರ ವಿಚಾರಗಳನ್ನು ಮತ್ತು ಆ ಒಂದು ನಾಯಕರು ಟಿಕೆಟ್ ರೇಸ್ನಲ್ಲಿ ಇದ್ದಿರ್ತಕ್ಕಂಥವ್ರು, ಸಮಾಜ ಸೇವೆಯಲ್ಲಿ ಇದ್ದಿರ್ತಕ್ಕಂಥವ್ರು, ಮತ್ತು ಸಮಾಜ ಸೇವೆನೇ ಮಾಡ್ತಾ ಬಂದಿರತಕ್ಕಂಥ ನಾಯಕರ ವಿಚಾರಧಾರೆಗಳನ್ನು ಏನಿದಾವೆ ಅನ್ನೋಂಥ ವಿಷಯದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೇದಿಂದ ಇವತ್ತು ನಮ್ಮ ಜೊತೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಕೂಡ ಸಮರ್ಥ ಮಹಿಳೆನಾಗಿದ್ದೇನೆ, ನನಗೊಂದು ಅವಕಾಶ ಸಿಗಲೇಬೇಕಂತೇಳಿ ಟಿಕೆಟ್ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ರೇಸ್ ಆಕಾಂಕ್ಷಿ ಆಗಿರ್ತಕ್ಕಂಥವ್ರು, ಸತತವಾಗಿ 20 ವರ್ಷದಿಂದ ಸಮಾಜ ಸೇವೆ, 10 ವರ್ಷದಿಂದ ರಾಜಕೀಯ ಬೆಳವಣಿಗೆ ಮತ್ತು ಮಹಿಳಾ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ಮಾನ್ಯ ಶ್ರೀಮತಿ ವಿಜಯಲಕ್ಷ್ಮಿ ತುಂಗಳ ಅವರು ಇಂದು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಮಹಿಳಾ ಮೋರ್ಚಾ ಅನ್ನೋದಕ್ಕಿಂತ ಮಹಿಳೆಯರಿಗಾಗಿ ಏನೆಲ್ಲ ಕೆಲಸ ಮಾಡಲಿಕ್ಕೆ ಹೊರಟಿರ್ತಕ್ಕಂಥವ್ರು ಮತ್ತು ಅಭಿವೃದ್ಧಿ ದೂರದೃಷ್ಟಿಕೋನ, ಸಮಾಜ ಸೇವೆ, ಯಶೋಗಾತಿ ವಿಜಯಲಕ್ಷ್ಮಿ ತುಂಗಳವರು ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದೆ. ಆರೋಗ್ಯ ಹೇಗಿದೆ ಮೇಡಮ್ ನಿಮ್ಮದು? ಚೆನ್ನಾಗಿದೆ. ಆದರೂ ಡಾಕ್ಟ್ರಿಗೆ ಆರೋಗ್ಯ ಕೇಳಬಾರ್ದು, ಆದ್ರೂ ಕೂಡ ಕೇಳ್ತಾ ಇದ್ದಾರೆ. ಯಾವುದಾದ್ರು ಡಯಾಬಿಟೀಸ್ ಮೇಡಮ್? ಈ ಹೊಟ್ಟೆ ಇಲ್ಲ. ಎಸ್ ಮೇಡಮ್. ಓಕೆ. BP ಶುಗರ್ ಏನೂ ಇಲ್ಲ. ಎಸ್ ಮೇಡಮ್. ಲಾಸ್ಟ್ ಟೈಮ್ 2023ರಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡಿ ಆವಾಗ ಪ್ರಬಲ ಆಕಾಂಕ್ಷಿ ಆಗಿದ್ರಿ. ಆವಾಗ ಕೂಡ ನಾನು ನಿಮ್ಮ ಸಂದರ್ಶನ ಪಡೆದುಕೊಂಡಿದ್ದೆ ಇದೇ ನ್ಯೂಸ್ 43 ಇಂಡಿಯಾ ತಂಡದಿಂದ. ಮತ್ತು ಈಗ ಕೂಡ ಮತ್ತೆ 2ನೇ ಬಾರಿಗೆ 2.5 ವರ್ಷದ ನಂತರ ಭೇಟಿ ಮಾಡಿದ್ದೇನೆ. ಈ 20 ವರ್ಷ ಸಮಾಜ ಸೇವೆ, 10 ವರ್ಷ ರಾಜಕಾರಣ, 2023ರಲ್ಲಿ ಟಿಕೆಟ್ ಆಕಾಂಕ್ಷಿತ್ರಿ. ಅದಕ್ಕಿಂತ ಪೂರ್ವಕವಾಗಿ ಸ್ವಲ್ಪ ನಿಮ್ಮ ಲೈಫ್ ಜರ್ನಿ ಮತ್ತು ಈ ಸಮಾಜ ಸೇವೆ ಯಶೋಗಾತಿ ವಿಜಯಲಕ್ಷ್ಮಿ ತುಂಗಳವರು ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ ಮೇಡಮ್? ಯಾಕೆ ಬಂತು ನಿಮಗೆ ಸಮಾಜ ಸೇವೆ ಅಂಥೇಳಿ? ತಂದೆಯವರು ಮಾಜಿ ಶಾಸಕರು ಬಾಬುರೆಡ್ಡಿ ತುಂಗಳವರು. ಅವರು ಶಾಸಕರಂತ ಗುರುತಿಸೋದಕ್ಕಿಂತ ಜನಪರ ಹೋರಾಟಗಾರರು. ಅವರು ನೀರಿಗಾಗಿ ಇರಬೇಕು, ಇಲ್ಲಾಂದ್ರೆ ಮತ್ತೊಂದು ಕ್ಷೇತ್ರ ಯಾವುದೇ ಬರಲಿ ಕನ್ನಡಕ್ಕಾಗಿ ಇರಬೇಕು, ಭಾಳಷ್ಟು ಈ ಭಾಗದಲ್ಲಿ ಅವರು ಚಳವಳಿಯನ್ನು ಮಾಡಿದವರು. ಒಬ್ಬ ಪತ್ರಕರ್ತರಾಗಿ ತಮ್ಮ ದಿಟ್ಟ ಒಂದು ಬರಹಗಳಿಂದ ಗುರುತಿಸ್ಕೊಂಡವರು. ಅವರು ಮಾತನಾಡೋ ಶೈಲಿ ಇಡೀ ಉತ್ತರ ಕರ್ನಾಟಕಕ್ಕೆ ಪರಿಚಿತ, ಅಷ್ಟು ಒಂದು ವಾಗ್ಮಿಯಾಗಿದ್ದರು ಅವರು. ಅವರ ಇನ್ಫ್ಲೂಯೆನ್ಸ್ ಚಿಕ್ಕಂದಿನಿಂದ ಇದ್ದಿದ್ದರಿಂದ ನನಗೆ ಈ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು. ನಾನು ಮೆರಿಟ್ ತೊಗೊಂಡಿದ್ದರಿಂದ, ನಾ ಮೊದಲಿಂದ ಮೆರಿಟ್ ವಿದ್ಯಾರ್ಥಿನಿ ಆಗಿದ್ದರಿಂದ ನಾ ವೈದ್ಯಕೀಯ ಸೇವೆಗೆ ಹೋದೆ. ಅಲ್ಲಿ ಕೂಡ ನಾನು MD ಮಾಡಿ ನಾನು ಮೆರಿಟ್ ಮೇಲೇ ಸರ್ಕಾರಿ ನೌಕರಿ ಸಿಕ್ಕು. ಆಮೇಲೆ ನನ್ನ ಸ್ವಂತದ ಒಂದು ಆಸ್ಪತ್ರೆಯನ್ನು ಮಾಡಿಕೊಂಡೆ.
ಆದರೆ ಈ ಇನ್ಫ್ಲೂಯೆನ್ಸು ತಂದೆಯಿಂದ ಮೊದಲಿನಿಂದಲೂ ಇತ್ತು. ನೀವು ಸಮಾಜ ಸೇವೆಯಲ್ಲಿ ಬರಬೇಕಂತ ವೈಯಕ್ತಿಕವಾಗಿ ಬರಬೇಕಂತೇಳಿ ಯಾಕೆ ನಿರ್ಧಾರ ಇಟ್ಕೊಂಡ್ರಿ? ನಾನು ಒಬ್ಬ ಸರ್ಕಾರಿ ವೈದ್ಯೆಯಾಗಿ ಹಗಲು ರಾತ್ರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಾಗ ಅಲ್ಲಿರುವಂಥ ಮಹಿಳೆಗಿರುವಂಥ ಒಂದೇನು ತೊಂದರೆಗಳು ನೋವುಗಳು ಏನಿದ್ವಲ್ಲ ಅದನ್ನು ನನ್ನ ಮಟ್ಟಿಗೆ ನನ್ನ ಕೈಲಾದ ಮಟ್ಟಿಗೆ ಆದರೂ ಅವ್ರಿಗೆ ನಾನು ಸಹಾಯ ಮಾಡಬೇಕು ಅನ್ನೋ ವಿಚಾರ ಬಂದಾಗ ನನ್ನದೇ ಒಂದು ಸ್ವಂತ ಆಸ್ಪತ್ರೆ ಕಟ್ಟಿಕೊಂಡು ಅವರೆಲ್ಲರದ್ದು ಸೇವೆ ಮಾಡ್ತಾ ನಾನು ಹೊರಗಡೆ ಬಂದರೆ ನನಗೆ ಸಮಾಜ ಸೇವೆ ಮಾಡೋಕ್ಕೆ ಹೆಚ್ಚಿನ ಅವಕಾಶ ಸಿಗ್ತೈತೆ ಅಂಥೇಳಿ ನಾನು ಸರ್ಕಾರಿ ನೌಕರಿಯನ್ನು ಬಿಟ್ಟು ನನ್ನ ಖಾಸಗಿ ಆಸ್ಪತ್ರೆ ಮಾಡಿ ಮತ್ತು ಸಮಾಜ ಸೇವೆಯಲ್ಲಿ ಎರಡೂದರಲ್ಲಿ ನನ್ನನ್ನು ತೊಡಗಿಸ್ಕೊಂಡೆ. ಸರಿ, ಮೊದಲಿಗೆ ಹೆಜ್ಜೆ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ? ನಾವು ಮೊದಲಿಗೆ ಅಂದರೆ ನಮ್ಮದೇ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡು ನಾವು ಬೇರೆ ಬೇರೆ ಕಡೆಗೆ ಹೋಗೋದು, ಆರೋಗ್ಯ ಶಿಬಿರಗಳನ್ನು ಮಾಡೋದು, ಕ್ಯಾನ್ಸರ್ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡೋದು, ಹಾಗೂ ಡಿಗ್ರಿ ಕಾಲೇಜಿನ ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಸಂವಾದ ಮಾಡೋದು, ಈ ರೀತಿಯಾಗಿ ನಾನು ಕಾರ್ಯಕ್ರಮ ಮಾಡ್ತಾ ಜನರ ಮಧ್ಯೆ ಹೋದೆ. ಸರಿ ಮೇಡಮ್, ಅದರ ಜೊತೆಯಲ್ಲಿ ರಾಜಕೀಯಕ್ಕೆ ಬರಬೇಕಂತೇಳಿ ಯಾಕೆ ನಿರ್ಣಯ ಮಾಡಿಕೊಂಡ್ರಿ? ಯಾವಾಗ ಯೋಚನೆ ಬಂತು ನಿಮಗೆ ರಾಜಕೀಯ ಬಗ್ಗೆ? ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರಿ, ಗೌರ್ಮೆಂಟ್ ಆಸ್ಪತ್ರೆಯನ್ನು ತಾವು ರಿಸೈನ್ ಮಾಡಿದ್ರಿ, ಈ ಬಂದು ಈ ಒಂದು ವಿಷಯದಲ್ಲಿ ಇದೇ ವೃತ್ತಿಯಲ್ಲಿ ತಾವು ಮುಂದುವರೆದ್ರಿ, ಆದರೆ ರಾಜಕೀಯಕ್ಕೆ ಬರಬೇಕಂತ ಯಾಕೆ ನಿರ್ಣಯ ಮಾಡಿಕೊಂಡ್ರಿ? ನಾನು ಈ ರೀತಿ ಸಮಾಜ ಸೇವೆಯಲ್ಲೇ ತೊಡಗಿದಾಗ ನನಗೆ ಮಹಿಳೆಯರ ಜೊತೆ ಯಾವತ್ತು ಬೆರೆಯುವಾಗ ಅವರೆಲ್ಲರೂ ಕೂಡಿ ನನಗೆ ಈ ರೀತಿ ಸಮಾಜ ಸೇವೆ ಒಳಗೆ ಮಹಿಳೆಯರ ಒಂದು ಸೇವೆ ಒಳಗೆ ನಿಮಗೆ ಆಸಕ್ತಿ ಇರೋದ್ರಿಂದ ನೀವು ರಾಜಕಾರಣಕ್ಕೆ ಹೋದರೆ ಇನ್ನೂ ಹೆಚ್ಚಿಗೆ ಮಹಿಳೆಯರಿಗೆ ಸೇವೆ ಮಾಡಲಿಕ್ಕೆ ಮತ್ತು ಅವರಿಗೆ ಒಂದು ಅವಕಾಶಗಳನ್ನು ಕೊಡಲಿಕ್ಕೆ ಆಗ್ತದೆ. ಈಗ ಮೋದಿಜಿಯವರು ಇದ್ದಾರೆ, ಯಡಿಯೂರಪ್ಪಾಜಿ ಅವರು ಇದ್ದಾರೆ, ನೀವು ಯಾಕೆ ರಾಜಕಾರಣಕ್ಕೆ ಸೇರಬಾರ್ದು ಅಂತ ನಮ್ಮ ತಾಯಂದಿರಿಂದ ಒಂದು ಏನು ಒತ್ತಾಯ ಬಂತು, ಅದು ನನಗೆ ಆ ಕಾಲದೊಳಗೆ ಒಂದು ಮೋದಿಜಿಯವರ ಪ್ರಭಾವದಿಂದ ಭಾರತೀಯ ಜನತಾ ಪಕ್ಷವನ್ನು ಸೇರಿ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಬೇಕಂತ ವಿಚಾರ ಮಾಡಿ ನಾನು ರಾಜಕೀಯಕ್ಕೆ ಬಂದೆ. ಸರಿ ಮೇಡಮ್, ಭಾರತೀಯ ಜನತಾ ಪಕ್ಷನ ಯಾಕೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಆ ಒಂದು ಸಂದರ್ಭ ಏನು ಮುಂಚಿತವಾಗಿ ಬಂದಿತ್ತಾ, ಏನು ಈ ಮೋದಿಯವ್ರನ್ನು ಮತ್ತು ಯಡಿಯೂರಪ್ಪನ ನೋಡ್ಕೊಂಡು ನೀವು ಬಂದ್ರೆ? ಮೊದಲಿನಿಂದಲೂ ಅಂದರೆ ಅದರ ತತ್ವ ಸಿದ್ಧಾಂತಗಳು ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಮಹಿಳೆಯರಿಗೆ ಇರುವಂಥ ಗೌರವ ಅದು ನನ್ನನ್ನು ಭಾಳಷ್ಟು ಆಕರ್ಷಣೆ ಮಾಡ್ತದೆ. ಮೋದಿಜಿಯವರು ಬಂದ ಮೇಲೆ ರಾಜಕಾರಣಿಗಳನ್ನ ನೋಡುವಂಥ ಜನರ ಒಂದು ದೃಷ್ಟಿನ ಬದಲಿಯಾಗಿದೆ. ರಾಜಕಾರಣಿ ಅಂದ್ರೆ ಸರಿಯಲ್ಲ ಅನ್ನುವಂಥ ಅವ್ರ ಏನು ದೃಷ್ಟಿ ಇತ್ತು, ಮೋದಿಜಿಯವ್ರು ಬಂದ ಮೇಲೆ ಅದ್ರ ಬಗ್ಗೆ ಗೌರವನೇ ಹೆಚ್ಚಾಗಿದೆ ಮತ್ತು ರಾಜಕಾರಣಿಗಳ ಜನರು ನೋಡೋ ದೃಷ್ಟಿ ಇಂಪ್ರೂವ್ ಆಗಿದೆ ಮತ್ತು ಮಹಿಳೆಯರಿಗೆ ಅವರು ಗೌರವ ಕೊಡ್ತಾ ಇದ್ದಾರೆ ಅನ್ನೋದನ್ನು ಎಲ್ಲರೂ ಗಮನಿಸಿದ್ದಾರೆ. ಅದಕ್ಕೆ ನಾನು ಭಾರತೀಯ ಜನತಾ ಪಕ್ಷವನ್ನು ಆಯ್ಕೆ ಮಾಡಿಕೊಂಡ್ರಿ. ಅಲ್ಲಿಂದ ಪ್ರಾರಂಭವಾಯಿತು ನಿಮ್ಮ ಸಮಾಜ ಸೇವೆ ಮತ್ತು ರಾಜಕಾರಣ ಜೀವನ. ಸರಿ ಮೇಡಮ್, ಯಾವ್ಯಾವ ರೀತಿ ಕೆಲಸಗಳನ್ನು ಮಾಡುತ್ತಾ ಮತ್ತು ವಿಧಾನಸಭೆಗೆ ಬರಬೇಕಂತೇಳಿ ಯಾವಾಗ ಯೋಚನೆ ಮಾಡಿದ್ರಿ? ನಾವು 2023 ಏನು ಎಲೆಕ್ಷನ್ ಬಂದಾಗ ನಾನು ಎಲ್ಲಿ ಯಾವಾಗ ಜನರ ಕಡೆ ಹೋಗ್ತಾ ಇದ್ದೆ, ನಾನು ಭಾಳಷ್ಟು ಎಲೆಕ್ಷನ್ ಮಾಡಿದ್ದೀವಿ. 18ರ ಅಸೆಂಬ್ಲಿ ಎಲೆಕ್ಷನ್ ಮಾಡಿದ್ವಿ, ಬೈ ಎಲೆಕ್ಷನ್ ಮಾಡಿದ್ವಿ, ನಮ್ಮಲ್ಲಿ ಅಥಣಿ ಬೈ ಎಲೆಕ್ಷನ್ ಮಾಡಿದ್ವಿ. ನಂತರ ನಾವು ನಗರಸಭೆಯದ್ದು ಗ್ರಾಮ ಪಂಚಾಯತಿವರೆಗೆ ಎಲ್ಲ ಒಂದು ಚುನಾವಣೆಯಲ್ಲಿ ನಾನು ಭಾಗವಹಿಸಿ ಮತದಾರರತ್ತ ಹೋಗ್ತಾ ಇದ್ದೆ. ಅವಾಗ ಅವರೆಲ್ಲರೂ ಇಷ್ಟೊಂದು ನಿಮಗೆ ಇದರೊಳಗೆ ಆಸಕ್ತಿ ಅದ ಮತ್ತು ಜನರ ಸೇವೆ ಮಾಡೋ ಆಸಕ್ತಿ ಇರೋದ್ರಿಂದ ನೀವು ಇನ್ನೂ ಹೆಚ್ಚಿಗೆ ಮಾಡಬೇಕಾದ್ರೆ ನಿಮಗೊಂದು ಅಧಿಕಾರದ ಅವಶ್ಯಕತೆ ಐತಿ, ಅದಕ್ಕೆ ನೀವು ಶಾಸಕರಾಗಕ್ಕೆ ನೀವು ಪ್ರಯತ್ನ ಮಾಡಿರಿ ಅಂಥೇಳಿ ಜನರಿಂದ ಒತ್ತಾಯ ಬಂದಾಗ 2023ರಲ್ಲಿ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದೆ. ಸರಿ ಮೇಡಮ್, ಅವಾಗ ನಿರಾಸೆ ಕೂಡ ಆಯಿತು ನಿಮಗೆ. ನಿರಾಸೆ ಕಾರಣ ಏನು ಮೇಡಮ್? ಅದು ಒಂದು ಪಕ್ಷದ ನಿರ್ಧಾರ, ಒಂದು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಂಗೆ. ಸರಿ ಮೇಡಮ್, ಈ ಯಶೋಗಾತಿ ವಿಜಯಲಕ್ಷ್ಮಿ ತುಂಗಳವರು ಯಾವ್ಯಾವ ರೀತಿ ಜನರಿಗೆ ಅನುಕೂಲ ಮಾಡಿಕೊಡೋದ್ರಲ್ಲಿ ಯಶಸ್ವಿಯಾದರು? ನಾವು ಅನೇಕ ಒಂದು ಸಂಘ ಸಂಸ್ಥೆಗಳದ್ದು ಸದಸ್ಯರಾಗಿದ್ದೇನೆ ರೀ. ಲಯನ್ಸ್ ಸಂಸ್ಥೆ ಇರ್ಬೋದು, ಅದರ ಮೂಲಕ ನಾವು ಅನೇಕ ಆರೋಗ್ಯ ಕಾರ್ಯಕ್ರಮಗಳು ಮಾಡ್ತೀವಿ, ಸಸಿ ನೆಡೋ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳು ಲಯನ್ಸ್ ವತಿಯಿಂದಲೂ ನಾನು ಭಾಗವಹಿಸ್ತೀನಿ. ಅದೇ ರೀತಿ ನಾನು ಜಿಲ್ಲಾ ಹೇಮವೇಮ ಸಂಸ್ಥೆಯ ಒಂದು ಸದಸ್ಯರಿರೋದ್ರಿಂದ ಕನ್ನಡ ಮಾಧ್ಯಮದ ಒಂದು ಶಾಲೆಯನ್ನು ಕೂಡ ಆ ಸಂಸ್ಥೆಯ ವತಿಯಿಂದ ನಾವೇ ನಡೆಸ್ತೀವಿ. ಅಂದರೆ ಕನ್ನಡನೇ ಇರಬೇಕನ್ನೋ ನಮ್ಮ ತಂದೆಯವ್ರದ್ದು ಇಚ್ಛೆ ಆಯಿತು. ನಾನು ಕೂಡ ಕನ್ನಡ ಮಾಧ್ಯಮ ಸ್ಟೂಡೆಂಟ್, ಅದಕ್ಕೆ ಕನ್ನಡವನ್ನು ಮಾಧ್ಯಮವಾಗಿ ಇಟ್ಕೊಂಡು ಕಲಿಯೋರಿಗೆ ಪ್ರೋತ್ಸಾಹ ಮಾಡಬೇಕಂತೂ ನಾವು ಒಂದು ಬಾಪೂಜಿ ಅಂಥೇಳಿ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಅದೇ ರೀತಿ ರಾಜ್ಯದ ನಾವು ಕ್ಯಾನ್ಸರ್ ಸಂಸ್ಥೆಯ ಸದಸ್ಯರಿದ್ದೀವಿ. ಅಂದರೆ ಕ್ಯಾನ್ಸರ್ ಬಗ್ಗೆ ನಾವು ಜನರಲ್ಲಿ ತಿಳುವಳಿಕೆಯನ್ನು ಒಯ್ಯಬೇಕು,
ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಸಂಸ್ಥೆಯ ಸದಸ್ಯರಾಗಿ ಅದರ ವಿಚಾರಗಳನ್ನು ಪ್ರತಿಯೊಂದು ಕಡೆನೂ ನಾವು ಕೂಡ ಅವನ್ನ ಫೋಟೋಗ್ರಫಿ ಮಾಡಿಕೊಂಡು ಜನರ ಬಳಿ ಹೋಗಿ ಅವನ್ನ ತೋರಿಸಿ ಅದರ ಬಗ್ಗೆ ತಿಳುವಳಿಕೆ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಸರಿ ಮೇಡಮ್, ಯುವ ಮೋರ್ಚಾಕ್ಕೆ ತಾವು ಬಂದ್ರಿ, ರಾಜ್ಯ ಉಪಾಧ್ಯಕ್ಷ ಮಹಿಳಾ ಮೋರ್ಚಾದಲ್ಲಿ ತಾವು ಬಂದ್ರಿ. ಇದಕ್ಕಿಂತ ಮೊದಲು ಬಾಗಲಕೋಟೆ ಪೇರೆಂಟ್ ಬಾಡಿ ಉಪಾಧ್ಯಕ್ಷರಾಗಿದ್ರಿ ಮತ್ತು ಇಲ್ಲಿ ರಾಜ್ಯ ಉಪಾಧ್ಯಕ್ಷ ಆಯ್ಕೆಯಾದಾಗ ಇಲ್ಲಿವರೆಗೆ ಯಾವ್ಯಾವ ಮಹಿಳೆಯರಿಗೆ ಸವಲತ್ತುಗಳನ್ನು ನಿಮ್ಮ ಮೋರ್ಚಾದಿಂದ ಆಗಿರಲಿ ಅಥವಾ ನಿಮ್ಮ ಕೇಂದ್ರ ಸರ್ಕಾರದಿಂದ ಆಗಿರಲಿ ತರುವಂಥ ಪ್ರಯತ್ನಗಳನ್ನು ಮಾಡಿದ್ರಿ ಮೇಡಮ್? ಬಹಳ ಮುಖ್ಯವಾಗಿ ಅಂದ್ರೆ ಕಳೆದ ವರ್ಷ ಬಳ್ಳಾರಿ ಒಳಗೆ ಏನು ಸರಣಿ ತಾಯಂದಿರ ಸಾವಾಗಿತ್ತು, ಅವಾಗ ನಾವು ಒಂದು ತಂಡ ಮಾಡಿಕೊಂಡು ಇಡೀ ರಾಜ್ಯವನ್ನು ಸುತ್ತಿದ್ದೀವಿ. ಪ್ರತಿಯೊಂದು ತಾಯಂದಿರ ಮರಣದ ಕಾರಣವನ್ನು ಹುಡುಕಿಕೊಂಡು ಹೋದಿವಿ. ಅದು ಬಳ್ಳಾರಿ ಒಳಗೆ ಅಲ್ಲಿ ಕೊಟ್ಟಂಥ ದೋಷಪೂರಿತ ಸಲೈನ್ನಿಂದ ಆಗಿತ್ತು ಅನ್ನೋದು ಅದು ಪ್ರೂಫ್ ಆಯಿತು. RL ಅಂತ ಏನು ಕಲಿಸ್ತೀವಿ ಅಲ್ಲಿ ಒಂದು ಪೇಷಂಟಿಗೆ ನಾವು ಮೊದಲು ಹಚ್ಚೋದು ಆಪ್ರೇಷನ್ ತೊಗೊಂಡು ಕೂಡಲೇ RL. ಅದನ್ನು ಹಚ್ಚಿದ ತಕ್ಷಣ ಅವರಲ್ಲಿ ಅದು ರೋಗಾಣುಗಳು ಇದ್ದಿದ್ದ ಒಳಗೆ ಹೋಗ್ತಾ ಇತ್ತು. ಆ ತಾಯಿ ಹೊರಗೆ ಬಂದು 24 ತಾಸು ಒಳಗೆ ಸತ್ತು ಹೋಗ್ತಾ ಇತ್ತು. ಇದರ ಬಗ್ಗೆ ನಾವೆಲ್ಲ ಇಡೀ ರಾಜ್ಯದ ತುಂಬ ಬೆಳಗಾವಿ ಒಳಗೆ ಇರ್ಬೋದು, ಚಿಕ್ಕೋಡಿ ಹತ್ತಿರ ಒಂದು ಗ್ರಾಮದಲ್ಲಿ ಇರ್ಬೋದು, ಎಲ್ಲ ಕಡೆಯೂ ಹೋಗಿ ನಾವು ಸ್ಟಡಿ ಮಾಡಿ ಅದನ್ನು ಒಂದು ರಿಪೋರ್ಟಿಂಗ್ ಮಾಡಿದ್ವಿ. ಆನಂತರ ಅದು ಸರ್ಕಾರ ಎಚ್ಚೆತ್ತುಕೊಂಡು ಅದರ ಬಗ್ಗೆ ಎಲ್ಲ ಕ್ರಮ ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತು. ಇದನ್ನು ಮಾಡಿದ್ರಿಂದ ಮುಂದಿನ ಮಾರ್ಚ್ವರೆಗೆ ತಾಯಂದಿರದ ಮರಣದ ಪ್ರಮಾಣ ಕಡಿಮೆ ಆಯಿತು. ಇದು ಭಾಳ ನಮಗೆ ಒಂದು ಹೆಮ್ಮೆಯ ವಿಷಯ. ನಂತರ ಈ ಬಾರಿ ಬಜೆಟ್ನೊಳಗೆ ಈ ಆರೋಗ್ಯಕ್ಕಾಗಿ ಇಟ್ಟಂಥ ಹಣದ ಪ್ರಮಾಣವನ್ನು ಸರ್ಕಾರನೇ ಹೆಚ್ಚು ಮಾಡ್ತು. ಸೊ ಆ ಸ್ಟಡಿಯಿಂದ ರಾಜ್ಯಕ್ಕೆ ಪೂರ್ಣ ಅನುಕೂಲ ಆಯಿತು. ಇನ್ನು ಮಹಿಳಾ ಮೋರ್ಚಾದ ನಾವು ಇರೋದ್ರಿಂದ ಈ ಬಾರಿ ನಾವು ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ನಾವು ಎಲ್ಲ ಏನಾದರೂ ಯಾವುದೇ ಮಹಿಳೆಗೆ ಅನ್ಯಾಯ ಆದಾಗ ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಸರಿ ಮೇಡಮ್, ಈ ರಾಜ್ಯ ಸರ್ಕಾರ ವಿಷಯನೂ ಕೂಡ ನಾವು ತೊಗೊಳಕ್ಕೆ ಬರ್ತಾ ಇದ್ದೀನಿ. ಈಗ ನೇರವಾಗಿ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಸೌಲಭ್ಯವನ್ನು ಈ ಸೌಲಭ್ಯದಿಂದ ಡೆವಲಪ್ಮೆಂಟ್ಗೆ ಕುಂಠಿತವಾಗಿದೆಯಾ ಅಥವಾ ನೆಪವಾಗಿದೆಯಾ ಮೇಡಮ್? ಒಂದನೇದಾಗಿ ಅವ್ರು ಏನು ಗ್ಯಾರಂಟಿ ಕೊಟ್ಟಾರ ಅದರ ಉದ್ದೇಶ ಸಂಪೂರ್ಣವಾಗಿ ಈಡೇರಿಲ್ಲ. ಏನು ಫ್ರೀ ಬಸ್ ಕೊಟ್ಟಾರ, ಕೊಟ್ಟಾಗ ಅದು ಏನು ಪ್ರಯಾಣ ಹೆಚ್ಚಾಗ್ತದೆ ಅಂದಾಗ ಬಸ್ಸುಗಳ ಸಂಖ್ಯೆ ಅದು ಹೆಚ್ಚಾಗಬೇಕಿತ್ತು. ಮತ್ತು ಬೇರೆಯವರಿಗೆ ಯಾರು ಶಾಲೆಗೆ ಹೋಗ್ತಾರಲ್ಲ ಆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಬೇರೆ ಬಸ್ಸುಗಳನ್ನು ಅವರು ನೇಮಿಸಬೇಕಿತ್ತು. ಅಂಥದ್ದನ್ನು ಮಾಡಲಿಲ್ಲ. ಯಾವಾಗ ಈ ಬಸ್ಸುಗಳು ಏನು ಈ ಮಹಿಳೆಯರು ಹೆಚ್ಚಾಗಕತ್ತರ ಅವಾಗ ಬಸ್ಸುಗಳು ದೂರ ಹೋಗಿ ನಿಂದಿರ್ಸೋದು, ಮೊದಲೇ ಸ್ಟಾಪ್ಗಿಂತ ಮೊದಲೇ ನಿಂದ್ರಿಸು, ಈ ರೀತಿಯಾಗಿ ಮಹಿಳೆಯರಿಗೆ ಭಾಳಷ್ಟು ಅನಾನುಕೂಲಗಳದು. ಈ ಅನಾನುಕೂಲಗಳು ಆಗಲಾರ್ದಂಗೆ ನೋಡಿಕೊಂಡು ಅದನ್ನು ಅವರು ಕೊಡಬೇಕಾಗಿತ್ತು. ಈ ಒಂದು ಗ್ಯಾರಂಟಿಗೆ ಹಣ ಹೊಂದಿಸ್ತೀವಿ ಅನ್ನೋ ನೆಪದೊಳಗೆ ಅಭಿವೃದ್ಧಿ ಪೂರ್ಣ ಕುಂಠಿತಾಗಿತ್ತು. ಇದು ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಹಳ್ಳಿಯೊಳಗೆ ಹೋಗಿದ್ವಿ, ನೋಡ್ರಿ ನಮ್ಮ ಮನೆ ಬಿದ್ದೈತಿ, ಮನೆಗೆ ರೊಕ್ಕ ಸ್ಯಾಂಕ್ಷನ್ ಮಾಡ್ಯಾರಿ, ರೊಕ್ಕ ಅಂತೂ ಬರೋದಿಲ್ಲ ಅಂತ್ರಿ, ಯಾಕಂದ್ರೆ ಗ್ಯಾರಂಟಿ ಐತ್ರಿ. ಇದು ಒಂದು ಹಳ್ಳಿ ಹೆಣ್ಮಗಳು ಹೇಳುವಂಥ ವಿಷಯ. ಅಂದರೆ ಇಷ್ಟು ಜನರಿಗೆ ಇದು ಇರೋದ್ರಿಂದನೇ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗೋದಿಲ್ಲ ಅಥವಾ ಪರಿಹಾರಧನ ಸಿಗೋದಿಲ್ಲ. ಇಲ್ಲಿವರೆಗೆ ರಾಜ್ಯದಲ್ಲಿ ಅವ್ರು ಬಂದ ಮೇಲೆ ಒಂದೇ ಒಂದು ಹೊಸ ಮನೆ ಕಟ್ಟಿಲ್ಲ, ಒಂದೇ ಒಂದು ಹೊಸದಾದಂಥ ರಸ್ತೆಯ ಬಗ್ಗೆ ಅವರು ಅದನ್ನು ಸ್ಯಾಂಕ್ಷನ್ ಮಾಡಿಲ್ಲ. ಹೊಸ ರಸ್ತೆ ಇರಲಿ, ಆಸ್ಪತ್ರೆ ಇರಲಿ, ಸಮುದಾಯ ಭವನ ಇರಲಿ, ಶಾಲಾ ಕಟ್ಟಡ ಇರಲಿ, ಯಾವುದೂ ಆಗಿಲ್ಲ. ಇದು ಸಂಪೂರ್ಣವಾಗಿ ಅಭಿವೃದ್ಧಿ ಕುಂಠಿತ ಆಗಿರೋದನ್ನು ತೋರಿಸ್ತದೆ. ಈ ರೀತಿಯಾಗಿ ಮಾಡೋದು ಸರಿಯಲ್ಲ ಅಂಥೇಳಿ ನನ್ನ ಅಭಿಪ್ರಾಯ. ಸರಿ ಮೇಡಮ್, ಇನ್ನೊಂದು ವಿಷಯಗಳನ್ನು ಬರ್ತಾ ಇದೆ. 11.5 ವರ್ಷದಿಂದ ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ ಬಾಗಲಕೋಟಕ್ಕೆ? 5 ಬಾರಿ ಗೆದ್ದಿರ್ತಕ್ಕಂಥ PC ಗದ್ದಿಗೌಡರು 21.5 ವರ್ಷ ಆಡಳಿತದಲ್ಲಿದ್ದಾರೆ. ಅವ್ರಿಗೇನು ವಿಶೇಷವಾಗಿ ಜಮಖಂಡಿಗೆ ತೊಗೊಂಡ್ಬಂದಿದ್ದಾರೆ ಅನ್ನೋದೊಂದು ಪ್ರಶ್ನೆ ಕೂಡ ಬರ್ತಾ ಇದೆ. ಇದು ಓವರಾಲ್ ಬರ್ತದೆ ರೀ. ಪ್ರತಿಯೊಂದು ಸ್ಕೀಮ್ಗಳೊಳಗೆ ನಾವು ಇದನ್ನು ನೋಡ್ಬೋದು. ಇಲ್ಲಿ ಕೊಟ್ಟಿರುವಂಥ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಅನುದಾನದಲ್ಲಿ ಬಂದಿರುವಂಥ ಮನೆಗಳಿರ್ಬೋದು ಅಥವಾ ಶೌಚಾಲಯಗಳಿರ್ಬೋದು, ಪ್ರತಿಯೊಂದನ್ನು ನಾವು ತಗೊಂಡಾಗ ಅದರಲ್ಲಿ ನಮಗೆ ಅಭಿವೃದ್ಧಿ ಕಾಣ್ತದೆ. ನಮ್ಮಲ್ಲಿ ತಾಯಿ ಮಕ್ಕಳು ಮತ್ತು ಮಕ್ಕಳ ಆರೋಗ್ಯದ ಆಸ್ಪತ್ರೆ ಆಗ್ಯದ. ಅದನ್ನು ನೋಡಿದ್ರನ್ನ ನಮಗೆ ಅದರದ್ದು ಎಷ್ಟು ಭವ್ಯ ಅನ್ನಿಸ್ತದೆ. ಮತ್ತು ಈ ಕಡೆ ಇರುವಂಥ ಎಲ್ಲ ತಾಯಂದಿರಿಗೆ ಅದರಿಂದ ಅನುಕೂಲ ಆಗೈತೆ. ಅದು ಕೇಂದ್ರ ಸರ್ಕಾರದ ಅನುದಾನದಿಂದಲೇ ಬಂದಿತ್ತು. ಮತ್ತು ಎಷ್ಟಕ್ಕೊಂದು ಗ್ರಾಮೀಣ ರಸ್ತೆಗಳಾಗ್ಯಾವ. ಆ ಗ್ರಾಮೀಣ ರಸ್ತೆಗಳು ಕೇಂದ್ರ ಸರ್ಕಾರದ ಅನುದಾನದಲ್ಲೇ ಬಂದಿದ್ದು. ಆಮೇಲೆ ಬಾಗಲಕೋಟೆಗೆ ಒಂದು ವೀಸಾ ಕೊಡುವಂಥ ಕೇಂದ್ರ ಸ್ಥಾಪನೆ ಮಾಡ್ಯಾರ. ಬಾಗಲಕೋಟೆ ರೈಲ್ವೆ ನಿಲ್ದಾಣ ಅಂತೂ
ಭಾಳಷ್ಟು ಅಭಿವೃದ್ಧಿ ಆಗಿದೆ. ಮತ್ತು ಅವು ಎಲೆಕ್ಟ್ರಾನಿಕ್ ಲಿಫ್ಟ್ ಎಲ್ಲನೂ ಅಳವಡಿಕೆ ಮಾಡಿದ್ದಾರೆ. ಕುಡ್ಚಿ ಅದು ಏನು ಮಾಡಬೇಕಂತ ಇದ್ರಲ್ಲ, ಕುಡ್ಚಿ ಬಾಗಲಕೋಟೆ, ಅದು ಈಗ ಕೆಲಸ ಭಾಳ ಆ್ಯಕ್ಟಿವ್ ಆಗಿ ನಡೀತಾ ಇದೆ. ಅದೇ ಬಾಗಲಕೋಟೆ ಟು ಕುಡ್ಚಿಗೆ ಹೋಗುವಂತ ರೋಡ್ ಈಗ ಲೋಕಾಪುರದ ಸ್ಟೇಷನ್ ಆಗಿದೆ, ಅಲ್ಲಿವರೆಗೆ ರೈಲು ಓಡಾಡ್ತಾ ಇದೆ. ಮುಂದಿನ ಯಾದವಾಡ ಅಲ್ಲಿಂದ ಇಲ್ಲಿ ಸಿದ್ದಾಪುರ ಜಮಖಂಡಿ ರೋಡ್ವರೆಗೆ ಇದು ನಿರ್ಮಾಣ ಆಗುತ್ತೆ. ಸರ್ವೆ ಕಂಪ್ಲೀಟ್ ಆಗಿದೆ, ಅದಕ್ಕೆ ರೊಕ್ಕನೂ ಬಂದದ, ಟೆಂಡರ್ನೂ ಆಗಿದೆ. ಸರಿ ಮೇಡಮ್, ಈ ರಾಜ್ಯ ಸರ್ಕಾರದವರು ಇನ್ನೊಂದು ಹೊಸದಾಗಿ ಕಾಂಗ್ರೆಸ್ನವರು ಮಾಡ್ತಾ ಇರುವಂಥ ಒಂದು ಆರೋಪ ವೋಟ್ ಚೋರ್ ವಿಷಯ ಅಂಥೇಳಿ. ಇದನ್ನು ನೀವು ಕೂಡ ಸಮಾಜ ಸೇವೆ, ರಾಜಕಾರಣ, ಆಕಾಂಕ್ಷಿ ಇದ್ದಿರ್ತಕ್ಕಂಥವ್ರು, ಮತ್ತು ಮುಂದಿನ ದೂರದೃಷ್ಟಿಕೋನದಲ್ಲಿ ಕೂಡ ತಾವು ಇದ್ದಿರ್ತಕ್ಕಂಥವ್ರು. ಆದರೆ ಇದನ್ನು ನೀವು ಒಪ್ಕೊತೀರಾ ಮೇಡಮ್? ಇದು ಆಗಿದೆಯಾ ಅಂತ ನೀವು ಒಪ್ತೀರಾ ಇದನ್ನು? ಇಲ್ಲ, ಕಾಂಗ್ರೆಸ್ನವ್ರದ್ದು ಸೋತಾಗ ಒಂದು ಮಾತು, ಗೆದ್ದಾಗ ಒಂದು ಮಾತು. ಅವರು ಸೋತಾಗ ಮೊದಲು ಅದು ಮತಪೆಟ್ಟಿಗೆಯಲ್ಲಿ ತಪ್ಪಾಗಿದೆ, ಅಲ್ಲಿ ಚೋರಿ ಮಾಡಿಸಿದ್ದಾರೆ, ಎಲ್ಲರೂ ಒತ್ತಿದ್ದು ಬಿ ಜೆ ಪಿಗೆ ಹೋಗ್ತದ ಅಂತ ಇದ್ರು. ಈ ಸಲ ಅವರು ಸೋತಿರೋದ್ರಿಂದ, ಭಾಳ ಹೀನಾಯವಾಗಿ ಸೋತಿರೋದ್ರಿಂದ ಇದನ್ನು ತಗೊಂಡು ಬಂದಾರ. ಎಲ್ಲರಿಗೂ ಗೊತ್ತೈತಿ, ಅವ್ರ ಪಕ್ಷದವರೇ ಹೇಳ್ಯಾರ, ಇವರು ಸರ್ಕಾರ ಇದ್ದ ಸಮಯದೊಳಗೆ ಅದು ಸರ್ವೆ ಆಗಿತ್ತು ಅಂದ್ರೆ ಮತಚೋರ ಮಾಡಿದ್ದು ಇವರೇ ಅಂತನ ಆಗ್ತದಲ್ಲ. ಅಲ್ಲಿ ಇವರು ಆರೋಪ ಮಾಡ್ಯಾರಲ್ಲ ರಾಹುಲ್ ಗಾಂಧಿ ಅವರು, ಅಲ್ಲಿ ಅವರೇ ಹೇಳಿಕೆ ಕೊಟ್ಟಾರೆ, ನೋಡ್ರಿ ಇದಕ್ಕೆ ಒಂದು ಸರ್ವೆ ನಂಬರ್ ಇದ್ದರೂ ಇಷ್ಟೆಲ್ಲ ಜನರು ಇರುವಂಥ ವಠಾರ ಐತಿದು, ಇದು ಒಂದು ಮನೆ ಅಲ್ಲ ಅಂಥೇಳಿ ಆ ಮನೆ ಮಾಲೀಕರನ್ನೇ ಹೇಳಿಕೆ ಕೊಟ್ಟಾರೆ. ಅಂದ್ರೆ ರಾಹುಲ್ ಗಾಂಧಿ ಹೇಳಿದ್ದು ಸಂಪೂರ್ಣ ಸುಳ್ಳುತ್ತೆ. ಮೊದಲಿಗೆ ರಾಹುಲ್ ಗಾಂಧಿ ಅಂದಿರಿ ಅಂದ್ರೆ ಅದನ್ನು ಅವ್ರನ್ನ ಖಂಡಿಸಲೇಬೇಕಾಗಿದೆ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರ ತಾಯಿಯನ್ನು ಅವಹೇಳನಕಾರಿಯಾಗಿ ಅವ್ರು ಮಾತಾಡ್ಯಾರ. ಇದು ಎಲ್ಲ ತಾಯಂದಿರಿಗೆ ಭಾಳ ಒಂದು ದುಃಖದ ವಿಷಯ. ಇವತ್ತೇ ರಾಹುಲ್ ಗಾಂಧಿಯವರು ಮೋದಿಜಿಯವರು ಕ್ಷಮೆ ಕೇಳಬೇಕು, ಭಾರತೀಯರ ಎಲ್ಲ ತಾಯಂದಿರು ಕ್ಷಮೆ ಕೇಳಬೇಕು. ಈಗ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂಥೇಳಿ ಯಾರೂ ತಕರಾರು ಮಾಡಬಾರ್ದು ಅಂಥೇಳಿ ಇಂಥ ಒಂದು ವಿಷಯವನ್ನು ತೆಗೆದುಕೊಂಡು ಇವರು ಹೊರಗೆ ಬಂದಾರೆ. ಯಾಕಂದ್ರೆ ಇವರು ಕೂಡ ಎಲೆಕ್ಷನಲ್ಲಿ ಹೋದ ಸಲ 1 ಗೆದ್ದವರು, ಈ ಸಲ 9 ಗೆದ್ದಾರೆ. ಈಗ ಮತ್ತು ಕಳೆದ ಅಸೆಂಬ್ಲಿ ಒಳಗೆ 141 ಓಟ್ ಚೋರಿ ಮಾಡಿ ಗೆದ್ರ ಇಲ್ಲ, ನೀವು ಇಲ್ಲ ಅಂತೀರಲ್ಲ. ಮತ್ತು ಹಂಗಾರೆ ನಾವು 141 ಗೆದ್ದಿದ್ದೇ ಓಟ್ ಚೋರಿಯಿಂದ ನಾವು ಹೇಳ್ತೀವಿ. ಹಂಗಾದ್ರೆ ಯಾಕಂದ್ರೆ ಅದೇ ಒಂದು ವೋಟರ್ ಲಿಸ್ಟಿಂದನೇ ತಾವು ಗೆದ್ದದ್ದು. ಇದಕ್ಕೆ ಅವರು ವೋಟ್ ಚೋರ್ ಅನ್ನೋರು ಉತ್ತರ ಕೊಡಬೇಕು. ಅಂದ್ರೆ ನಿಮ್ಮ ಪ್ರಕಾರದಿಂದ ಇವರೇ ಚೋರ್ ಅಂತ ಹೇಳಿ? ಹೌದು, ಅವರೇ ಚೋರ್. ಏನು ಮೇಡಮ್ ಇಷ್ಟು ನೇರವಾಗಿ ಆರೋಪ ಮಾಡ್ತಿರಲ್ಲ? ಅಲ್ಲ, ಮತ್ತು ತಿಳಿದು ಅವ್ರು ಈ ರೀತಿ ಮಾಡ್ತಾರೆ. ಗೆದ್ದಾಗ ನಾವು ಸರಿ ಅನ್ನೋದು, ಈ ಸೋತರು ನಾವು ತಪ್ಪು ಅನ್ನೋದು ಅವ್ರದ್ದು ತಪ್ಪಾಗ್ತದೆ. ಕಾಂಗ್ರೆಸ್ನವ್ರದ್ದು ಏನು ಚಾಳಿಪ ಅಂದ್ರೆ ಕುಡಿಲಿಕ್ಕೆ ಬರಲಿಲ್ಲ ಅಂದ್ರೆ ನೆಲ ಡೊಂಕಂತಂಗೆ ಅಷ್ಟೇ. ಆ ವಿಚಾರದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ. ಸರಿ ಮೇಡಮ್, ಈಗ ನಾನು ನೇರವಾಗಿ ಮತ್ತೆ ನಾನು ನಿಮ್ಮ ಕಡೆ ಬರ್ತಾ ಇದ್ದೀನಿ. ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಗದೀಶ್ ಗುಳಗುಂಟಿಯವರು ಮತ್ತು ಆನಂದ್ ನ್ಯಾಮಗೌಡವರು, ಆನಂದ್ ನ್ಯಾಮಗೌಡರು ಪರಾಜಿತ ಆದರು, ಜಗದೀಶ್ ಗುಳಗುಂಟಿಯವರು ಆಯ್ಕೆ ಆದರು. ಅದರಲ್ಲಿ ನಿಮಗೆ ಟಿಕೆಟ್ ಸಿಗಲಿಲ್ಲ ಅಂದರೂ ಕೂಡ ನೀವು ಯಾವ ರೀತಿ ಕೆಲಸ ಮಾಡಿದರೆ ತಮ್ಮ ಅಭ್ಯರ್ಥಿಯನ್ನು ತಾವೇ ಅಂದ್ಕೊಂಡು ಯಾವ ರೀತಿ ಗೆಲುವಿನ ಕಹಳೆಗೆ ಹೇಳಿರ್ತಕ್ಕಂಥ ಮಹಿಳೆಯರಿಗೆ, ಅಂದರೆ ನೀವೇ ನಿಲ್ಲಬೇಕು, ನೀವು ಬನ್ನಿ ಅನ್ನುವಂಥ ವಿಷಯ ಏನು ನಿಮ್ಮ ಮುಂದೆ ಬಂದಿದ್ರು, ಆ ಮಹಿಳೆಯರಿಗೆ ಯಾವ ರೀತಿ ಮನವೊಲಿಸುವಂಥ ಪ್ರಯತ್ನ, ಆ ಮಹಿಳೆಯರಿಗೆ ಹೋಗಿ ನಿಮ್ಮ ಪಕ್ಷಕ್ಕೆ ಮತ ಕೇಳುವಂಥ ಪ್ರಯತ್ನ, ಯಾವ್ಯಾವ ರೀತಿ ಜನರ ಹತ್ರ ಹೋಗಿ ತಾವು ವಿಶ್ವಾಸಕ್ಕೆ ತಗೊಂಡು ನಿಮ್ಮ ಅಭ್ಯರ್ಥಿನ ಗೆಲ್ಲಿಸುವಂಥ ಪ್ರಯತ್ನಗಳನ್ನು ತಾವು ಮಾಡಿದ್ರಿ? ಜಮಖಂಡಿ ಕ್ಷೇತ್ರದೊಳಗೆ ನಮ್ಮ ಜಗದೀಶ್ ಗುಡಗುಂಟಿ ಸ್ವಾಮಿಗಳಿಗೆ ಒಂದು ಒಳ್ಳೆಯ ಹೆಸರೈತಿ. ಅವರು ಮೊದಲಿನಿಂದ ದಾನಿಗಳನ್ನು ಹೆಸರೈತಿ, ಅದು ಒಂದು. ಆಮೇಲೆ ನಮಗೆ ಭಾರತೀಯ ಜನತಾ ಪಕ್ಷದ ಅವರು ಅಭ್ಯರ್ಥಿ ಆಗಿದ್ದರಿಂದ ನಾನೇ ಅಭ್ಯರ್ಥಿ ಅಂತ ತಿಳ್ಕೊಂಡು ನಾನು ಇಡೀ ಕ್ಷೇತ್ರದಲ್ಲಿ ಅಡ್ಡಾಡಿ ನಾನು ಈ ಗೆಲುವಿಗೆ ನಾನು ಕೂಡ ನನ್ನ ಅಳಿಲು ಸೇವೆಯನ್ನು ನಾನು ಮಾಡಿದ್ದೀನಿ. ಪ್ರತಿ ಒಂದು ಊರಿಗೆ ಹೋಗಿವಿ, ಎಲ್ಲ ಹೆಣ್ಮಕ್ಕಳನ್ನ ಸೇರಿಸಿದ್ವಿ. ಒಂದೊಂದು ಸಣ್ಣ ಸಣ್ಣ ಮನೆಯವರೆಗೂ ಹೋಗಿ ಎಲ್ಲ ಹೆಣ್ಮಕ್ಕಳನ್ನು ಸೇರಿಸಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು, ಜಗದೀಶ್ ಗುಡಗುಂಟಿ ಅವರಿಗೇ ಓಟ್ ಹಾಕಬೇಕು. ನೀವು ಓಟ್ ಹಾಕೋದ್ರಿಂದ ನಿಮ್ಮ ವಿಚಾರಗಳನ್ನು ನಾನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಸಾಹೇಬ್ರ ಕಡೆ ಒಯ್ದು ಮತ್ತು ಮುಂದೆ ಸರ್ಕಾರದವರೆಗೆ ಒಯ್ದು ನಾವು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂಥೇಳಿ ಅವ್ರಿಗೆ ನಾವು ಕೇಳಿಕೊಂಡು ನಾವು ನಮ್ಮ ಓಟುಗಳನ್ನು ತೊಗೊಂಡು ಬಂದ್ವಿ. ಎಲ್ಲಿವರೆಗೆ ಅಂದರೆ ಜನ ನಮಗೆ ಬೆಟ್ಟದ ಹೇಳ್ತಿದ್ರು, ನಿನಗೆ ಓಟ್ ಹಾಕಿವಿ ನೋಡು ಅಂತ. ಅಲ್ಲಿವರೆಗೆ ನಾವು ಅಭಿಮಾನ ಇಟ್ಟು ಕೆಲಸ ಮಾಡಿ ಆ ಓಟ್ ನೀವು ಅಲ್ಲಿ ಕಮಲಕ್ಕೆ ಹಾಕೋ ಓಟು ನನಗೆ ಹಾಕಿದಂಗೆ ಅಂಥೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನಾವು ಓಟ್ ತೊಗೊಂಡು ನಮ್ಮಲ್ಲಿ ಗೆಲ್ಲಿಸಿ. ಸರಿ ಮೇಡಮ್, ನಿಮ್ಮ ಆಸ್ಪತ್ರೆಗೆ ಬರುವಂಥ ರೋಗಿಗಳನ್ನಾಗಿರಲಿ ಅಥವಾ ರೋಗಿಯವ್ರ ಜೊತೆ ಬರುವಂಥ
ಅವರ ರಿಲೇಷನ್ ಮತ್ತೊಂದು ಮಗದೊಂದು ಅವರು ಬರೋದಾಗಿರಲಿ, ಈ ಆಸ್ಪತ್ರೆಯಲ್ಲಿ ವರ್ಕ್ ಮಾಡೋದ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಜಾಗೃತಿ ಮೂಡಿಸ್ತಿದ್ರಿ ಮೇಡಮ್ ನೀವು ನಿಮ್ಮ ಪಕ್ಷದ ಬಗ್ಗೆ, ನಿಮ್ಮ ಬಗ್ಗೆ, ಮತ್ತು ಈ ಸರ್ಕಾರ ನೀವು ಈವರೆಗೆ ಗೆಲ್ಲಲೇಬೇಕಂತ ಹೇಳಿ ಅಲ್ಲಿ ಫೀಲ್ಡ್ನಲ್ಲಿ ಆಯಿತು, ಇಲ್ಲಿ ವೃತ್ತಿ ಜೀವನದಲ್ಲಿ ಕೂಡ ಯಾವ ರೀತಿ ಪ್ರಯತ್ನ ಪಡ್ತಿದ್ರಿ? ನಾವು ನಮ್ಮ ಕಡೆ ಬರೋರು ಯಾವಾಗಲೂ ಲೋ ಸೋಷಿಯೋ ಎಕನಾಮಿಕ್ ಗ್ರೂಪ್, ನಾವು ಶ್ರೀಮಂತರು ಇದ್ರಲ್ಲ ಮೊದಲಿನಿಂದಲೂ ಹಾಗೆ. ನಮ್ಮ ತಾಯಂದ್ರ ಜೊತೆ ನಮಗೆ ಭಾಳಷ್ಟು ಒಂದು ಸಂಪರ್ಕ ಇರ್ತದೆ. ಅವ್ರ ಜೊತೆ ನಾವು ಯಾವ ರೀತಿಯಾಗಿ ಈ ರೀತಿ ನಾವು ಕಮಲಕ್ಕೆ ಓಟ್ ಹಾಕಿದ್ರೆ, ನಾವು ಭಾರತೀಯ ಜನತಾ ಪಕ್ಷವನ್ನು ನಂಬಿದ್ರೆ, ನಾವು ಹೇಗೆ ಮಹಿಳೆಯರಿಗೆ ಒಂದು ಏನು ಪ್ರಾಧಾನ್ಯತೆ ಸಿಗ್ತದೆ, ಮೋದಿಜಿ ಅವರು ಒಂದು ಮನೆ ಕೊಟ್ಟರು ಮಹಿಳೆಯರಿಗೇನ ಕೊಟ್ಟಾರ. ಮತ್ತು ಏನಾದರೂ ಅವ್ರು ಬಂದ ಮೇಲೆ ನಮ್ಮ ರೇಷನ್ ಕಾರ್ಡ್ ಕೂಡ ಮಹಿಳೆಯರ ಹೆಸರಿಗದ. ಒಂದು ಆಸ್ತಿ ತೊಗೊಂಡ್ರು ಮಹಿಳೆಯರಿಗೆ ತೊಗೋಬೇಕನ್ನುವಂಥ ಒಂದು ಪ್ರೋತ್ಸಾಹ ಬರಕತ್ತದ. ಯಾವುದೋ ಒಂದು ಕೈಗಾರಿಕೆ ಸ್ಥಾಪಿಸ್ಬೇಕಂದ್ರೂ ಎಲ್ಲರೂ ಮಹಿಳೆಯರ ಹೆಸರಿಗೆ ಮಾಡಿಕೊಂಡು ಅದನ್ನು ಮಾಡ್ತಿರ್ತಾರೆ. ಅಂದರೆ ಮಹಿಳೆಯರಿಗೆ ಪ್ರಾಧಾನ್ಯತೆ ಮೋದಿಜಿಯವ್ರು ಬಂದ ಮೇಲೆ ಹೆಚ್ಚಾಗಿದೆ ಅನ್ನೋದನ್ನು ಅವ್ರಿಗೆ ಹೇಳಿಕೊಂಡು, ಆಮೇಲೆ ಈಗ ಅನೇಕ ಸ್ಕೀಮ್ಗಳು ತಂದಾರೆ. ಆಯುಷ್ಮಾನ್ ಭಾರತ ಸ್ಕೀಮ್ ಅದ. ಆ ಸ್ಕೀಮ್ಗಳಿಂದ 5 ಲಕ್ಷದವರೆಗೆ ನಮಗೆ ಹೆಂಗೆ ಮೋದಿಜಿಯವರು ನಮ್ಮ ಒಂದು ಹೊತ್ತಿತ್ತು, ನಮಗೊಂದು ಕ್ಯಾನ್ಸರ್ ಆತಂದ್ರೆ ನಮ್ಮ ಮನೆ ಮಠ ಮಾರಿ ನಮ್ಮ ಹಿರಿಯರು ನಾವು ಆರಾಮ ಮಾಡ್ಕೋಬೇಕಿತ್ತು. ಆದರೆ ಇವತ್ತು ಮೋದಿಜಿಯವ್ರು ಇರೋದ್ರಿಂದ, ಆಯುಷ್ಮಾನ್ ಭಾರತ್ ಕಾರ್ಡ್ ಇರೋದ್ರಿಂದ ಟರ್ಷಿಯರಿ ಕೇರ್ ಆಸ್ಪತ್ರೆಯೊಳಗೆ ನಮಗೆ ಫ್ರೀ ಸರ್ವಿಸ್ ಸಿಗ್ತದೆ. ಅದರಿಂದ ನಾವು ಈ ಕಮಲವನ್ನು ಗೆಲ್ಲಿಸಬೇಕು, ನಮ್ಮ ಆರೋಗ್ಯವನ್ನು ನೋಡ್ಕೋತಾರೆ, ನಮ್ಮನ್ನು ನೋಡ್ಕೋತಾರೆ ಅಂಥೇಳಿ ನಾವು ಕನ್ವಿನ್ಸ್ ಮಾಡ್ತಾಯಿದ್ವಿ. ಸರಿ ಮೇಡಮ್, ಈ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ 11.5 ವರ್ಷದ ಸಾಧನೆಗಳ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಬಂದಿರತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ನಮ್ಮ ಹತ್ರ. ಆ ಪ್ರಶ್ನೆಯಲ್ಲಿ ತಾವೊಂದು ರಾಜ್ಯ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರವಾಗಿ ಯಾವ್ಯಾವ ಅಭಿವೃದ್ಧಿಗಳನ್ನು ಆಗಿದ್ದೇವೆ ಅಂತ ತಾವು ಎಕ್ಸ್ಪ್ಲೇನ್ ಮಾಡ್ಬೋದಾ ನಿಮ್ಮ ಪ್ರಕಾರ? ಮೋದಿ ಅಂದರೆ ಏನು, ಮತ್ತು ಮನಮೋಹನ್ ಸಿಂಗ್ ಆಡಳಿತಕ್ಕೂ ಮೋದಿಯವರ ಆಡಳಿತಕ್ಕೂ ಇರುವಂಥ ವ್ಯತ್ಯಾಸಗಳನ್ನು ಏನು ಮೇಡಮ್? ಈ ವ್ಯತ್ಯಾಸ ಅನ್ನೋದು ಒಂದು ಅಜಗಜ ಅಂತಾರೆ. ಯಾಕಂದ್ರೆ ಮೋದಿಜಿ ಅವ್ರನ್ನ ನಾವು ಒಂದು ದೇವತಾ ಸ್ವರೂಪ ಅಂತ ತಿಳ್ಕೊತೀವಿ. ಅವರು ಈ ತಮ್ಮ ಆಡಳಿತ ಅವಧಿಯೊಳಗೆ ಕೇವಲ 6 ತಾಸು ಮಲ್ಕೊಂಡು 18 ತಾಸು ತನ್ನ ದೇಶಕ್ಕೆ ಸೇವೆ ಮಾಡಿದಂಥವ್ರು. ತಮ್ಮ ಇಡೀ ಇದನ್ನು ಅದಕ್ಕೆ ಮುಡಿಪಾಗಿ ಬಿಟ್ಟವರು. ಪ್ರತಿ ದಿನಾನೂ ಈ ದೇಶದೊಳಗೆ ಅಭಿವೃದ್ಧಿ ಆಗಬೇಕು, ಒಂದಿಲ್ಲ ಒಂದು ಕಾರ್ಯಕ್ರಮ ನಡಿಬೇಕು, ಒಂದು ಕ್ಷಣನೂ ಸುಮ್ಮನೆ ಇಲ್ಲದೆ ಅವರು ಕೆಲಸ ಮಾಡ್ಯಾರ. ಇಡೀ ಬಹುಶಃ ಜಗತ್ತಿಗೇ ಮಾದರಿ. ಅವರು ಎಲ್ಲಿ ಯಾವುದೇ ಒಂದು ರಾಷ್ಟ್ರಕ್ಕೆ ಹೋದ್ರೆ ಅವ್ರು ನೋಡಿ ಗಾಬರಿಯಾಗಿ ಜನ ಬಂದು ಅವರಿಗೆ ಮನ್ನಣೆ ಕೊಡ್ತಾರೆ. ಯಾವ ರೀತಿಯಾಗಿ ನೀವು ದೇಶಕ್ಕಾಗಿ ಮುಡಿಪಿಟ್ರಿ ಅಂತ ಇಡೀ ಜನ ಅವ್ರು ನೋಡ್ತಿರ್ತಾರೆ. ಜಪಾನದಲ್ಲಿ ನಿನ್ನೆ ಮೊನ್ನೆ ಹೋಗಿದ್ರು ಅವರು ಸಿಕ್ಕಿದಂಥ ಒಂದು ಏನು ಅದ್ಭುತವಾದಂಥ ಸ್ವಾಗತ ಒಂದೇ ಎಕ್ಸಾಂಪಲ್ ಅದು. ಅವರು ಮಾಡಿದ್ದೇನೆಂದ್ರೆ, ಮೊದಲು ನಮ್ಮ ಪಕ್ಷದ ಹಿರಿಯರು, ಜನಸಂಘ ನಮ್ಮ ಮೂಲ ಪಕ್ಷ, ಅದರಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಅವರು ಸಂಸ್ಥಾಪಕ ಸದಸ್ಯರು, ಪ್ರಧಾನ ಕಾರ್ಯದರ್ಶಿಗಳು, ಅಧ್ಯಕ್ಷರಾಗಿದ್ದಂಥವ್ರು. ಅವರು ನಮ್ಮ ಪಕ್ಷಕ್ಕೆ ಒಂದು ವರ್ಕ್ ಕಲ್ಚರ್ ಕೊಟ್ಟವರು, ತತ್ವ ಸಿದ್ಧಾಂತಗಳನ್ನು ಕೊಟ್ಟವರು, ಅಂತ್ಯೋದಯ ಅನ್ನುವಂಥ ಕನ್ಸೆಪ್ಟ್ ಕೊಟ್ಟವರು. ಈ ದೇಶ ಸ್ವದೇಶಿ ವಸ್ತುಗಳನ್ನು ಬಳಸಿ ತನ್ನ ಒಂದು ಸಂಸ್ಕೃತಿಯೊಳಗೆ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕಂದ್ರೆ, ಮೊದಲು ಈ ದೇಶದಲ್ಲಿರುವಂಥ ಎಲ್ಲ ಬಡವರ ಒಂದು ಅಭಿವೃದ್ಧಿ ಆಗಬೇಕು. ಅದು ಅಂತ್ಯೋದಯದ ಕನ್ಸೆಪ್ಟ್. ಅವರೆಲ್ಲರಿಗೂ ಇರಲಿಕ್ಕೆ ಒಂದು ಪಕ್ಕಾ ಮನೆ ಇರಬೇಕು, ಆ ಮನೆಗೆ ಒಂದು ಶೌಚಾಲಯ ಇರಬೇಕು, ಹಾಗೂ ಅದಕ್ಕೆ 24 ತಾಸಿನ ಕರೆಂಟ್ ವ್ಯವಸ್ಥೆ ಇರಬೇಕು, ಕುಡಿಯಲು ಶುದ್ಧ ನೀರು ಇರಬೇಕು. ಈ ರೀತಿಯಾಗಿ ಅವರು ಕೆಲಸ ಮಾಡ್ಕೊತ ಬಂದವರು. ಇಲ್ಲಿವರೆಗೆ 9 ಕೋಟಿ ಮನೆಗಳು ಕಟ್ಟ್ಯಾರ. ಅಧಿಕಾರ ತಗೊಂಡ ದಿವಸನ 3 ಕೋಟಿ ಮನೆ ಕಟ್ಟಬೇಕಂಥೇಳಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದಾರೆ. 12 ಕೋಟಿ ಶೌಚಾಲಯಗಳನ್ನು ಕಟ್ಟಿದ್ದಾರೆ. ಅಂದರೆ ಒಟ್ಟು ಈ ಮೂಲಭೂತ ಸೌಕರ್ಯಗಳನ್ನು ಅವ್ರಿಗೆ ಕೊಡೋದ್ರಿಂದ ಅವರು ಈಗಾಗಲೇ ನಾವು ಓದೀವಿ 25 ಕೋಟಿ ಜನ BPL ವ್ಯವಸ್ಥೆಯಿಂದ ಹೊರಗಡೆ ಬಂದಾರೆ. ಅಂದರೆ ಇದು ಒಂದು ಅದ್ಭುತವಾದಂಥ ಒಂದು ಸಾಧನೆ ಆಗ್ತದೆ. ನಾವು ಉಳಿದದನ್ನಂತೂ ನೋಡಿದ್ದೀವಿ. ಅಮೇರಿಕಾ ಅನ್ನೋದು ಇರುವುದೇ ರೋಡಿನಿಂದ ಅಂತೀವಿ ನಾವು. ರೋಡ್ಸ್ ಆರ್ ಮೇಕಿಂಗ್ ಅಮೇರಿಕಾ, ನಾಟ್ ಅಮೇರಿಕಾ ಹ್ಯಾಸ್ ಮೇಡ್ ದ ರೋಡ್ಸ್ ಅಂತ ಕರಿತೀವಿ ನಾವು. ಅದೇ ರೀತಿ ಅವ್ರು ಬಂದ ಮೇಲೆ ಪ್ರತಿ ದಿನಾನೂ ಒಂದು ಹೈವೇ ನಿರ್ಮಾಣ ಆಗಿರೋದನ್ನು ನೋಡ್ತೀವಿ. ಅದು ಕ್ವಾಲಿಟಿ ರೋಡ್ಸ್. 55 ವಿಮಾನ ನಿಲ್ದಾಣಗಳು ಹೊಸದಾಗಿ ಮಾಡಿದ್ದಾರೆ. ಮತ್ತೊಮ್ಮೆ ಆ ಎಲ್ಲ ರೈಲ್ವೆಗಳನ್ನು ಬ್ರಾಡ್ಗೇಜ್ ಮಾಡಿದ್ದಾರೆ. ಎಲ್ಲ ರೈಲ್ವೆಗಳು ಸಮಯಕ್ಕೆ ಸರಿಯಾಗಿ ಹೋಗ್ತಾ ಇದ್ದಾವೆ. ಅದು ಭಾಳ ಒಂದು ಇಂಪಾರ್ಟೆಂಟ್ ವಿಷಯ. ನಮಗೆ ಬೇಕಂದ್ರೆ ನಾಳೆನೇ ನಾವು ತತ್ಕಾಲದೊಳಗೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ತೀವಿ. ಈ ರೀತಿಯಾಗಿ ನಮಗೆಲ್ಲ ಫೆಸಿಲಿಟೀಸನ್ನು ಕೊಟ್ಟ, ನಮಗೆ ಹೆಚ್ಚಿನ ಅವಕಾಶಗಳನ್ನು ಕೊಟ್ಟಾರೆ. 18 ಏಮ್ಸ್ ಮಾಡಿದ್ದಾರೆ. 445 ಮೆಡಿಕಲ್ ಕಾಲೇಜ್ಗಳನ್ನು ಮಾಡಿದ್ದಾರೆ.
IITಗಳನ್ನ 18 ಇದ್ದಿದ್ದನ್ನು 18 ಹೆಚ್ಚಿಗೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಎಲ್ಲ ಒಂದು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಅವಕಾಶಗಳನ್ನು ಕೊಟ್ಟಾರೆ. ಅದರಾಗ ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ಕೊಟ್ಟಾರೆ. ಮೊನ್ನೆನೇ ಆಪರೇಷನ್ ಸಿಂಧೂರ್ ಮಾಡಿದರು. ಜಗತ್ತು ಅವರ ಸಾಮರ್ಥ್ಯವನ್ನು ನೋಡ್ತು. ಎಲ್ಲ ನಮ್ಮಲ್ಲಿ ತಯಾರಾದಂಥ ಯುದ್ಧ ವಿಮಾನಗಳನ್ನ ಉಪಯೋಗ ಮಾಡಿ, ಕ್ಷಿಪಣಿಗಳನ್ನು ಉಪಯೋಗ ಮಾಡಿ ಆ ಯುದ್ಧವನ್ನು ಅವ್ರು ಗೆದ್ದರು. ಕೇವಲ 22 ನಿಮಿಷದಾಗ ಒಳಗೆ ಹೊಕ್ಕ ಅವರ ಉಗ್ರರ ನೆಲೆಗಳನ್ನು ಅವರು ನಾಶ ಮಾಡಿದ್ರು. ಇದು ಒಂದು ಅದ್ಭುತ. ಅದನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟವ್ರು ಮಹಿಳೆಯರೇ ಇದ್ದರು. ಅದು ಭಾಳ ಎಲ್ಲರಿಗೂ ಭಾಳ ಅದು ಅಪ್ಲಿಕೇಬಲ್ ಆಯಿತು. ಈ ರೀತಿ ಮಹಿಳೆಯರಿಗೆ ಇಷ್ಟೊಂದು ಅವಕಾಶ ಇವ್ರು ಕೊಟ್ಟರು ಮತ್ತು ಅದನ್ನು ಅವರು ಸಮರ್ಥವಾಗಿ ಮಾಡಿದರು ಕೂಡ. ಈ ರೀತಿಯಾಗಿ ಇಡೀ ದೇಶವನ್ನು ಇಡೀ ಜಗತ್ತ ಮೆಚ್ಚುವಂಗೆ ನಮ್ಮ ಮೋದಿಜಿಯವ್ರ ದೇಶವನ್ನು ಮುನ್ನಡೆಸ್ಕೊಂಡು ಹೊಂಟಾರ. ಈಗ ನಾವು 3ನೇ ಆರ್ಥಿಕತೆ ಇದ್ದೀವಿ. ಇನ್ನು ಮುಂದೆ ನಾವು 2ನೇ ಆರ್ಥಿಕತೆಗೂ ಕೂಡ ಹೋಗ್ತೀವಿ. ದೊಡ್ಡಣ್ಣನ ಅಂಜಿಕೆಗೆ ನಾವು ಅಮೇರಿಕಾದ ಅಂಜಿಕೆ ನಾವು ಬಗ್ಲಾರದ ಇವತ್ತು ನಮ್ಮ ಆರ್ಥಿಕತೆ ನಡೆಸ್ತಾ ಇದ್ದೀವಿ ಅನ್ನೋದು ನಮ್ಮ ಸಾಮರ್ಥ್ಯ ತೋರಿಸ್ತೀವಿ. ವಿಜಯಲಕ್ಷ್ಮಿ ತುಂಗೋಳ ಅವರ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಒಂದು ಸಮಾಜ ಸೇವೆಯಲ್ಲಿ ರಾಜಕೀಯ ರಣರಂಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವರು ಪ್ರತಿಯೊಂದು ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವರಿಗೂ ಕೂಡ ಚಿರಪರಿಚಿತ ವ್ಯಕ್ತಿ. ಈಗ ಅವರ ಮುಂದಿನ ನಡೆ ಏನು? ಒಬ್ಬ ವೈದ್ಯಯಾಗಿ 25 ವರ್ಷದಿಂದ ಮತ್ತು ಸಾಮಾಜಿಕ ಸೇವೆ ಮಾಡೋದ್ರಲ್ಲಿ 20 ವರ್ಷ, ರಾಜಕಾರಣದಲ್ಲಿ 10 ವರ್ಷ, ಈ ರೀತಿ ನಾನು ಯಾವ ರೀತಿ ಜನರ ಜೊತೆ ಇದ್ದೇನೆ, ಸೇವೆ ಮಾಡ್ತಾ ಇದ್ದೀನಿ, ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ನನ್ನ ವಿಚಾರದೊಳಗೆ, ನನ್ನ ನಡೆಯೊಳಗೆ ನಾನು ಸೇವೆ ಮಾಡುವಂಥ ಒಂದು ವಿಚಾರದಾಗ ಎಂದೂ ಬದಲಾವಣೆ ಆಗೋದಿಲ್ಲ. ನಾನು ಇರುವವರೆಗೆ ಈ ಕೆಲಸಗಳನ್ನ ಮುಂದುವರ್ಸ್ಕೊಂಡೇ ಹೋಗ್ತೀನಿ. ಈ ಕರ್ನಾಟಕ ರಾಜ್ಯದಲ್ಲಿ, ಈಗ ನನ್ನ ಕೊನೆ ಪ್ರಶ್ನೆ, ಈ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಬಾರಿ ಎಷ್ಟು ಸೀಟಿನಿಂದ ನೀವು ಆಯ್ಕೆ ಆಗಬಹುದು? ನಿಮ್ಮ ಮೋದಿಯವರ ಬಗ್ಗೆ ತಿಳಿಸಿದ್ರಿ ಮತ್ತು ಈಗಿನ ಸರ್ಕಾರ ಬಗ್ಗೆ ತಾವು ಕೂಡ ಮಾತಾಡಿದ್ರಿ, ಹಿಂದಿನ ಡೆವಲಪ್ಮೆಂಟ್ ಬಗ್ಗೆ ಕೂಡ ತಾವು ಮಾತಾಡಿದ್ರಿ. ಆದರೆ ಮುಂದಿನ 28 ಚುನಾವಣೆಯಲ್ಲಿ ಈಗ ಅರ್ಧ ಸಮಯದೊಳಗಿನ ಎಲ್ಲರಿಗೂ ಈ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ಬಗ್ಗೆ, ಅವ್ರ ಫೇಲ್ಯೂರ್ ಬಗ್ಗೆ ಎಲ್ಲನೂ ಅರ್ಥ ಆಗಿರೋದ್ರಿಂದ ಖಂಡಿತವಾಗಿ ನಾವು 150 ಸೀಟ್ ಗೆಲ್ತೀವಿ. ಥ್ಯಾಂಕ್ ಯು ಮೇಡಮ್. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ವಿಜಯಲಕ್ಷ್ಮಿ ಯಶೋಗಾಥೆ ತುಂಗಳವರ ಈ ವಿಶೇಷ ಸಂದರ್ಶನದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ಮತ್ತು ನಿಮ್ಮ ಅಲ್ಪ ಸ್ವಲ್ಪ ಹಿಸ್ಟ್ರಿ ಹೇಳಿದ್ರಿ ಮತ್ತು ನಿಮ್ಮ ತಂದೆಯವ್ರ ಬಗ್ಗೆ ತಿಳಿಸಿದ್ರಿ ಮತ್ತು ರಾಜಕೀಯ ಬಗ್ಗೆ ತಿಳಿಸಿದ್ರಿ, ಈ ರಾಜಕಾರಣ ಬಗ್ಗೆ ತಿಳಿಸಿದ್ರಿ, ಇಲ್ಲಿಯ ಶಾಸಕರ ಬಗ್ಗೆ ತಿಳಿಸಿದ್ರಿ ಮತ್ತು ಸಂಸದರ ಬಗ್ಗೆ ಮತ್ತು ಕೇಂದ್ರದ ಬಗ್ಗೆ ಪ್ರತಿಯೊಂದು ವಿಷಯನೂ ಕೂಡ ತಿಳಿಸಿದ್ರಿ. ಮುಂದಿನ ಬಾರಿಯಲ್ಲಿ 150 ಸೀಟ್ ಗೆಲುವು ನಮ್ಮ ಖಚಿತ, ಇನ್ಕ್ಲೂಡಿಂಗ್ ಜಮಖಂಡಿ ತಗೊಂಡು ಅನ್ನೋದು ವಿಷಯಗಳನ್ನು ತಾವು ತಿಳಿಸ್ತಾ ಇದ್ರಿ. ಕೊನೆಯದಾಗಿ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ನಿಮ್ಮನ್ನು ಪ್ರೀತಿಯಿಂದ, ಗೌರವದಿಂದ, ನಿಮ್ಮನ್ನು ತಾಯಿ, ಅಕ್ಕ, ತಂಗಿ ಅನ್ಕೊಂಡು ನಿಮ್ಮ ಹತ್ರ ಬರುವಂಥವರಿಗೆ ಮತ್ತು ಬರಲಾದಂಥದವರಿಗೆ, ಈ ಕ್ಷೇತ್ರ ಪ್ರತಿಯೊಂದು ಜನರಿಗೆ ಒಂದು ನ್ಯೂಸ್ 43 ಇಂಡಿಯಾ ಮುಖಾಂತರ ಸಂದೇಶ ನೀಡೋದಾದರೆ, ಒಂದು ಮನವಿ ಮಾಡಿಕೊಳ್ಳೋದಾದರೆ ಆ ಮನವಿ ಏನು ಮಾಡೋಕ್ಕೆ ಇಷ್ಟಪಡ್ತೀನಿ? ಜಮಖಂಡಿ ಮತದ ಬಾಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ವಿಜಯಲಕ್ಷ್ಮಿ, ನಿಮ್ಮ ಮನೆ ಮಗಳು. ಕಳೆದ 25 ವರ್ಷದಿಂದ ಪ್ರತಿಯೊಂದು ಕ್ಷೇತ್ರದೊಳಗೆ, ಅದು ವೈದ್ಯಕೀಯ, ಸಾಮಾಜಿಕ ಅಥವಾ ರಾಜಕಾರಣ ಎಲ್ಲದರಲ್ಲಿಯೂ ನೀವು ನನ್ನನ್ನು ಬೆಂಬಲಿಸಿದಿರಿ. ಕಳೆದ ಚುನಾವಣೆಯಲ್ಲಿ ಕೂಡ ನಮ್ಮ ಪಕ್ಷವನ್ನು ನೀವು ಬಹುಮತದಿಂದ ಗೆಲ್ಲಿಸಿದ್ದೀರಿ. ಮುಂದೆಯೂ ಕೂಡ ಇದೇ ರೀತಿ ನಮ್ಮನ್ನು ಭಾರತೀಯ ಜನತಾ ಪಕ್ಷವನ್ನು ನೀವು ಆಶೀರ್ವಾದ ಮಾಡ್ತೀರಿ ಅಂತ ಈ ಮೂಲಕ ಕಳಕಳಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಮೇಡಮ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಅನೇಕ ವಿಚಾರಗಳನ್ನು ತಿಳಿಸಿದ್ದಕ್ಕೆ, ಮುಂದಿನ ನಡೆಯ ಬಗ್ಗೆ ತಿಳಿಸಿದ್ದಕ್ಕೆ, ಈಗಿನ ನಡೀತಾ ಇರುವಂಥ ನಡೆಗಳ ಬಗ್ಗೆ ತಿಳಿಸಿದ್ದಕ್ಕೆ ಮತ್ತು ಈ ಕ್ಷೇತ್ರದ ಜನತೆಯ ಪ್ರತಿಯೊಂದನ್ನು ಕೂಡ ಸೇವೆಯಲ್ಲಿ ತೊಡಗಿಸ್ಕೊಂಡು ವೃತ್ತಿ ಜೀವನದಿಂದ ಡಾಕ್ಟರ್ ಆಗಿ 2ನೇಯ ದೇವರಾಗಿ ಕಾಣಿಸ್ಕೊಂಡಿರ್ತಕ್ಕಂಥ ತಾವು ಮತ್ತು ಸಮಾಜ ಸೇವೆಯಲ್ಲಿ ಅದೇ ರೀತಿ ಮುಂದೆ ಒರಿತಾ ಇದ್ದೀರಿ. ಆ ದೇವರು, ಆ ಭಗವಂತ, ನಂಬಿರ್ತಕ್ಕಂಥ ದೇವರು, ನೀವು ಅಂದ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿ ನಡೆದಾಡುವ ದೇವರು ಅಂದ್ಕೊಂಡು ತಾವೇನು ಅಂತ ಇದ್ದೀರಿ, ಆ ಭಗವಂತ ನಿಮಗೆ ಆಶೀರ್ವಾದ ಮಾಡಲಿ ಮತ್ತು ನಿಮ್ಮ ನಾಯಕರು ಕೂಡ ನಿಮ್ಮನ್ನು ಬೆಂಬಲಿಸಲಿ ಮತ್ತು ಕ್ಷೇತ್ರ ಜನನೂ ಕೂಡ ನಿಮಗೆ ಇದೇ ರೀತಿ ಪ್ರೀತಿ ವಿಶ್ವಾಸದಿಂದ ಇಡಲಿ ಮತ್ತು ಇದೇ ರೀತಿ ಸಮಾಜ ಸೇವೆ ಮಾಡಲಿಕ್ಕೆ ಮುಂದೊಂದು ನಾಯಕತ್ವ ಸಿಗಲಿ ಅನ್ನುವಂತ ಹೇಳುತ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಜೈ ಹಿಂದ್ ಮೇಡಮ್. ನಮಸ್ತೆ, ಥ್ಯಾಂಕ್ ಯು.